ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕವನ ಲೈಫ್ ಸ್ಟೈಲ್ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನ್ನ ಯೂಟ್ಯೂಬ್ ಚಾನಲ್ನ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್. ಕಾರ್ತಿಕ ಅಮಾವಾಸ್ಯೆ ಅಂತ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ, ಹೋಗಿ ಬರೋಣ ಅಂತ. ನಮ್ಮ ಊರಲ್ಲೆಲ್ಲ ಅಂದರೆ ಇಲ್ಲಿ ನಮ್ಮನೆ ಹತ್ತಿರ ಎಲ್ಲ ಗಣಪತಿ ದೇವಸ್ಥಾನದಲ್ಲಿ ಕಾರ್ತಿಕ ಅಮಾವಾಸ್ಯೆ ಏನಿರುತ್ತೆ ಅದ್ರ ಹಿಂದಿನ ದಿನ ಇಲ್ಲಿ ಅದನ್ನು ಮಾಡ್ತಾರೆ. ಪ್ರತಿ ವರ್ಷವೂ ಅದೇ ಥರ ಮಾಡ್ತಾರೆ. ನಾನು ಹಂಗಾಗಿ ಶನಿವಾರ ಆಗಿದ್ದರಿಂದ ಸಂಜೆ ದೇವ್ರ ದರ್ಶನ ಆಗುತ್ತೆ ಅಂತ ಹೋಗಿ ಬಂದ್ವಿ. ನನ್ನ ಮಗನ ಕರ್ಕೊಂಡು ಹೋದರೆ ಅಪ್ಪ ಓಡೋದು, ಕಿಚ್ಚೋದು, ಹಾರೋದು ಅದೇ ಮಾಡ್ತಾಯಿದ್ದ. ಹೆಂಗಿದ್ರು ಇರಲಿ ಅಂತ ಕರ್ಕೊಂಡು ಹೋಗಿ ಅವನಿಗೆಲ್ಲ ಅಂದರೆ ದೇವಸ್ಥಾನ ಇದು ಮಾಡಿಕೊಂಡು ಮತ್ತೆ ವಾಪಸ್ ಬಂದು ಇಲ್ಲಿ ನೋಡಿ ಅಲ್ಲಿ ಹತ್ತೋದು ಅಲ್ಲಿ ಹಾರೋದು, ಬರೀ ಇದೇ ಕಿತಾಪತಿ ಮಾಡ್ತಾನೆ. ಅವನಿಗೆ ಇಟ್ಕೊಂಡು ಮೇಂಟೈನ್ ಮಾಡೋದಂತೂ ಆಗೋದೇ ಇಲ್ಲ. ಇಲ್ಲಿ ನೋಡಿ ಯಾವ ಥರ ಮಾಡ್ತಾನೆ ಅಂತ. ಅಲ್ಲಿ ಹೋಗೋದು, ಆ ದೇವ್ರಿಗೆ ಕೈ ಮುಗಿಯೋದು, ಆ ಫೋಟೋ ಹತ್ರ ಅಡ್ಡ ಬೀಳೋದು, ಆ ಥರ ಎಲ್ಲ ಮಾಡ್ತಾನೆ. ಮಕ್ಕಳನ್ನ ಕರ್ಕೊಂಡು ಹೋದರೆ ಮತ್ತು ಅವ್ರನ್ನ ಮೇಂಟೈನ್ ಮಾಡೋದೇ ಆಗುತ್ತೆ. ನಾವೇನು ದೇವ್ರ ದರ್ಶನ ಅಂತೂ ಮಾಡೋಕ್ಕಾಗಲ್ಲ. ಅವ್ರು ಎಲ್ಲಿ ಬೀಳ್ತಾರೆ, ಎಲ್ಲಿ ಹೇಳ್ತಾರೆ, ಎಲ್ಲಿ ಹೋಗ್ತಾರೆ ಅಂತ ನೋಡ್ಕೊಳ್ಳೋದೇ ಆಗುತ್ತೆ. ಇಲ್ಲಿ ನೋಡಿ ಹೆಂಗೆ ಆಡ್ತಾನೆ ಅಂತ. ಅಲ್ಲಿ ಹೋಗೋದು, ಅಲ್ಲಿ ಹತ್ತೋದು, ಪದೇ ಪದೇ ಅಲ್ಲಿ ಹೋಗೋದು, ಇದು ಮಾಡೋದು, ಆ ಥರ ಎಲ್ಲನೇ ಮಾಡ್ತಾನೆ. ಅವನು ತುಂಬ ಜೋರಾಗಿದ್ದಾನೆ ಇವಾಗಂತೂ. ಸಣ್ಣವನಿದ್ದಾಗ ಎಲ್ಲಿ ಕರ್ಕೊಂಡು ಹೋದ್ರು ಸುಮ್ಮನೆ ಇರ್ತಿದ್ದ, ಸುಮ್ಮನೆ ಬರ್ತಿದ್ದ, ಸುಮ್ಮನೆ ಹೇಳ್ದಂಗೆ ಕೇಳ್ತಿದ್ದ. ಇವಾಗಂತೂ ಮಾತೇ ಕೇಳಲ್ಲ. ಇಲ್ಲಿ ನೋಡಿ ಅಲ್ಲಿ ಹುಂಡಿ ಬಾಕ್ಸ್ ಇದೆಯಲ್ಲ, ಅಲ್ಲಿ ಹೋಗಿ ಅದ್ರಲ್ಲಿ ಕೈ ಹಾಕಿ ಕಾಯಿನ್ಸ್ ತೆಗಿಯೋದು, ಅಲ್ಲಿ ಓಡೋದು, ಅಲ್ಲಿ ಬರೋದು, ಆ ಥರ ಬರೀ ನಮಗಂತೂ ಹಿಡಿದು ಸಾಕಾಗ್ಬಿಡುತ್ತೆ. ನಿಮ್ಮ ಮನೆಯಲ್ಲೂ ಈ ಥರ ತರಲೆ ನನ್ನ ಮಕ್ಳಿರ್ತಾರ? ನಿಮ್ಮ ಮನೇಲೂ ಇಂಥ ತುಂಟ ನನ್ನ ಮಕ್ಳಿದಾರ? ಅಂದರೆ ನಾನು ಹೇಳ್ತಿರೋದು ಈ ಥರ ತರಲೆ ಮಾಡ್ತಾರ ಅಂತ. ಇಲ್ಲಿ ನೋಡಿ ಯಾವ ಥರ ಮಾಡ್ತಾನೆ ಅಂತ ತುಂಬಾ ಇದು ಮಾಡ್ತಾನೆ. ಅಲ್ಲಿ ನೋಡಿ ಇವಾಗ ಸೆಕ್ಯೂರಿಟಿ ಅಂಕಲ್ ಹೆದರಿಸಿದ್ರು. ಇಲ್ಲಿ ಬಂದು ಕೂತ್ಕೊಳ್ತಾನೆ, ನನ್ನ ಹತ್ರ ಹೇಳ್ತಾನೆ, ಅವರಿಗೆ ಹೆದರಿಸೋ ಥರ ಆ್ಯಕ್ಟಿಂಗ್ ಮಾಡ್ತಾನೆ ಅವನು. ಇಲ್ಲಿ ನೋಡಿ ಯಾವ ಥರ ಇದು ಮಾಡ್ತಿದ್ದಾನೆ ಅಂತ. ಆ ಸಿಟ್ಟಿಗೆ ನನಗೆ ಹೊಡೆಯೋದು, ನನ್ನ ಜಡೆ ಎಲ್ಲ ತೆಗ್ದು ಬಿಸಾಕೋದು, ಆ ಥರ ಎಲ್ಲ ಮಾಡ್ತಾನೆ. ತುಂಬಾ ತರಲೆ ಮಾಡ್ತಾನೆ ಅವನು. ಅವನಿಗೆ ಮೇಂಟೈನ್ ಮಾಡೋ ಅಷ್ಟರಲ್ಲಿ ತಲೆನೋವೇ ಬಂದುಬಿಡುತ್ತೆ, ಅಷ್ಟು ಇದು ಮಾಡ್ತಾನೆ. ನೋಡಿ ಅಲ್ಲಿ ಓಡೋದು, ಇಲ್ಲಿ ಬರೋದು, ಅಲ್ಲಿ ಹಾರೋದು, ಬರೀ ಇದೇ ಕೆಲಸ. ಇವಾಗ ಹುಂಡಿಗೆ ಕಾಯಿನ್ ಹಾಕು ಅಂದರೆ ಕಾಯಿನ್ ಹಾಕಿಬಿಟ್ಟು ಮತ್ತೆ ವಾಪಸ್ ತೆಗಿಯೋಕ್ಕೆ ಹೋಗ್ತಾನೆ. ಅಂತ ತರಲೆ ನನ್ನ ಮಗ. ಇಲ್ಲಿ ನೋಡಿ ಯಾವ ಥರ ಮಾಡ್ತಾನೆ ಅಂತ. ಇವಾಗ ಮತ್ತೆ ವಾಪಸ್ ಬರ್ತಾನೆ, ಕೈ ಮುಗಿತಾನೆ, ಕುಣಿತಾನೆ, ಮತ್ತೆ ಹುಂಡಿ ಹತ್ರ ಹೋಗ್ತಾನೆ, ಕಾಯಿನ್ಸ್ ತೆಗಿಯೋಕ್ಕೆ ಟ್ರೈ ಮಾಡ್ತಾನೆ. ಬರೀ ಇದೇ ಕೆಲಸ ಅವನದು. ದೇವಸ್ಥಾನ ಎಲ್ಲಿ ಆ ಮಾಲಿಗೆ ಅಲ್ಲಿ ಇಲ್ಲಿ ಕರ್ಕೊಂಡು ಹೋದರೆ ಅವನಿಗೆ ಹಿಡಿಯೋದೇ ನಮಗೆ ಅರ್ಧ ಸುಸ್ತಾಗಿಬಿಡುತ್ತೆ, ಅಷ್ಟು ತರಲೆ ಮಾಡ್ತಾನೆ. ಬರೀ ಅಲ್ಲಿ ಹತ್ತೋದು, ಇಲ್ಲಿ ಕುಣಿಯೋದು, ಬರೀ ಇದೇ ಕೆಲಸ ಅವನದು. ಬರೀ ಇನ್ನೇನಿಲ್ಲ. ನಮಗಂತೂ ಹೊರಗಡೆ ಹೋದರೆ ಅವನಿಗೆ ಮೇಂಟೈನ್ ಮಾಡೋದೇ ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ನಾನು ಜಾಸ್ತಿ ಅವನಿಗೆ ನಾನು ಹೋಗಲ್ಲ, ಅವನಿಗೂ ಕರ್ಕೊಂಡು ಹೋಗಲ್ಲ. ಇಲ್ಲಿ ನೋಡಿ ಯಾವ ಥರ ಮತ್ತೆ ರಿಟರ್ನ್ ಮತ್ತೆ ನಾವು ಏನು ಪ್ರದಕ್ಷಿಣೆ ಹಾಕೋಣ ಅಂತ ನನಗೂ ಕರ್ಕೊಂಡು ಹೋಗ್ತಾನೆ, ಅವನು ಹೋಗ್ತಾನೆ. ಅಷ್ಟರಲ್ಲಿ ದೀಪ ಏನು ಕಾರ್ತಿಕ ಅಮಾವಾಸ್ಯೆ ಅಲ್ಲ, ದೀಪ ಡೈಲಿ ಹಚ್ಚೋದಿರುತ್ತೆ. ನಾವು ಇವನಿಗೆ ಕರ್ಕೊಂಡು ಬರೋಕ್ಕಾಗಲ್ಲ ಡೈಲಿ ಅಂತ ನಾವು ಇವತ್ತು ಬಂದು ದೀಪ ಎಲ್ರಿಗೂ ಹಚ್ಚಕ್ಕೆ ಕೊಡ್ತಾರೆ, ಇಷ್ಟು ದೀಪ ಅಂತ. ಆ ದೀಪ ಎಲ್ಲ ಹಚ್ಚಿ ದರ್ಶನ ಮಾಡಿಕೊಂಡು ನೋಡಿ ಹೆಂಗೆ ಕಿತಾಪತಿ ಮಾಡ್ತಾನೆ. ಲೈಟ್ ಹಾಕಿ ಅಂತ ಕೂಗ್ತಿದ್ದಾನೆ. ಅಲ್ಲಿ ಲೈಟ್ ಆಫ್ ಮಾಡಿದ್ದಾರೆ. ಲೈಟ್ ಹಾಕಿ ಅಂತ ಕೂಗ್ತಿದ್ದಾನೆ. ಅಲ್ಲಿದ್ದವರೆಲ್ಲ ಅವನಿಗೆ ನೋಡ್ತಾಯಿದ್ರು, ಅಷ್ಟು ತರಲೆ ಮಾಡ್ತಾನೆ. ತುಂಬಾ ಚೆನ್ನಾಗಿತ್ತು, ಕಣ್ಣು ತುಂಬಿ ಬಂತು. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ದೀಪ ಎಲ್ಲ ಹಚ್ಚಿರೋದು ಕಾಣಿಸ್ತಿದೆ ಅಂತ. ನಾನು ಅಷ್ಟರಲ್ಲಿ ಅದೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಬೆಳಿಗ್ಗೆ ಏನಪ್ಪ ತಿಂಡಿ ಮಾಡೋದು ಅಂದಾಗ ದೋಸೆ ಹಿಟ್ಟಿಗೆ ಏನಾದರೂ ಚಟ್ನಿ ಮಾಡಲೇಬೇಕಲ್ವ. ಹಾಗಾಗಿ ನಾನು ಮಸಾಲೆ ದೋಸೆ ಚಟ್ನಿ, ಕೆಂಪು ಚಟ್ನಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನಾನು ಇಲ್ಲಿ 4 ಥರದ ಮೆಣಸಿನ್ಕಾಯಿ ತಗೊಂಡಿದ್ದೀನಿ. ಗುಂಟೂರು ಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ, ಬಳ್ಳಿ ಮೆಣಸಿನ್ಕಾಯಿ, ಖಾರ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ನೋಡಿ ನಾನು ಇಲ್ಲಿ ಈ ಥರ ಹುರ್ಕೊಳ್ತಾ ಇದ್ದೀನಿ. 4 ಥರದ ಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಇದನ್ನು ಹುರ್ಕೊಂಡು ನಿಮ್ಮ ಟೈಮ್ ಇದ್ದರೆ ಒಂದು ಅರ್ಧ ಗಂಟೆ ಇಲ್ಲ 1 ಗಂಟೆ ತಣ್ಣೀರಲ್ಲಿ ನೆನೆಸ್ಬಿಡಿ. ಅವಾಗ ಏನಾಗುತ್ತೆ, ನೀವು ಬಿಸಿನೀರಲ್ಲೂ ನೆನೆಸ್ಬೋದು, ತಣ್ಣೀರಲ್ಲೂ ನೆನೆಸ್ಬೋದು. ಇಲ್ಲಿ ನೋಡಿ ನಾನು ಇವಾಗ ಅದು ಹುರ್ಕೊಂಡು ಅರ್ಧ ಗಂಟೆ ನಮಗೆ ಟೈಮ್ ಇಲ್ಲ ಅಂತ ಒಂದು 10 ನಿಮಿಷ, ಒಂದು 1/4 ಗಂಟೆ ನಾನು ಈ ಥರ ನೆನೆಸಿ ಬಿಡ್ತಾಯಿದ್ದೀನಿ. ಇವಾಗ ನೋಡಿ ಚಟ್ನಿಗೆ ಏನೇನು ಬೇಕು ಅನ್ನೋದನ್ನು ಇಲ್ಲಿ ತಿಳಿಸ್ತೀನಿ. ಇಲ್ಲಿ ನೋಡಿ ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಜೀರಿಗೆ,
ಸ್ವಲ್ಪ ಹುಣಸೆ ಹಣ್ಣು ಹಾಕಿ ಚೂರು ಉಪ್ಪು ಹಾಕ್ತಿದ್ದೀನಿ. ಆವಾಗಲೇ ಏನು ನೆನೆಸಿಟ್ಟಿದ್ದೆ ಮೆಣಸಿನ್ಕಾಯಿನ ಅದನ್ನು ಹಾಕಿ ನಾನು ಇಲ್ಲಿ ಪೇಸ್ಟ್ ಮಾಡ್ಕೊತಿದ್ದೀನಿ. ಕಲ್ಲರ್ ನೋಡಿ ಯಾವ ಥರ ಬಂದಿದೆ ಅಂತ, ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ನೀವು ಬೇಕಾದರೆ ಬೆಲ್ಲ ಹಾಕ್ಕೋಬೋದು. ನಾನು ಬೆಲ್ಲ ಬೇಡ ಅಂತ ನಾನು ಬೆಲ್ಲ ಸ್ಕಿಪ್ ಮಾಡಿದ್ದೀನಿ. ನಿಮಗೆ ಬೆಲ್ಲ ಇಷ್ಟ ಆದರೂ, ಬೆಲ್ಲ ನಮಗೆ ತಿನ್ನೋಕ್ಕೆ ಇಷ್ಟ ಅನ್ನೋರು ಒಂಚೂರೇ ಚೂರು ಬೆಲ್ಲ ತೊಗೊಂಡ್ರೂ ಚೆನ್ನಾಗಿರುತ್ತೆ. ಇಲ್ಲಿ ನೋಡಿ ಯಾವ ಥರ ಕಲ್ಲರ್ ಬಂದಿದೆ ಅಂತ, ತುಂಬಾ ಚೆನ್ನಾಗಿರುತ್ತೆ ಇದು. ಅಷ್ಟರಲ್ಲಿ ನಾನು ಅಡುಗೆ ಮನೆಗೆ ಹೋದರೆ ನನ್ನ ಮಗ ಅಂತೂ ಕಂಪಲ್ಸರಿ ಬಂದೇ ಬರ್ತಾನೆ. ಅವನು ಅಮ್ಮ ನನಗೆ ಅದು ಕೊಡು ಇದು ಕೊಡು ಅಂತ ಇದು ಮಾಡ್ತಾನೆ. ಅವನಿಗೆ ಏನಾದರೂ ಒಂದು ಮ್ಯಾನೇಜ್ ಮಾಡಬೇಕಲ್ಲ, ಹಾಗಾಗಿ ಈ ಥರ ನಾನು ಅವನಿಗೆ ಹಂಚ್ಕೊಟ್ಟು ಈ ಥರ ಮಾಡಿ ಮ್ಯಾನೇಜ್ ಮಾಡ್ತೀನಿ. ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೆ ಯಾರಿಗಾದರೂ ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಆಲ್.